ದೇಶದ ಅಭಿವೃದ್ಧಿಯ ಪಯಣಕ್ಕೆ ಹೊಸ ದಿಕ್ಕು ನೀಡಿದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ 12 ವರ್ಷಗಳು ಇಂದು ಪೂರ್ಣಗೊಂಡಿವೆ. ಇದೇ ಸಂದರ್ಭದಲ್ಲಿ ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ಅವಧಿಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನಾಯಕ ಎಂಬ ಹೆಗ್ಗಳಿಕೆಯನ್ನು ಅವರು ಪಡೆದಿರುವುದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯ. ಇನ್ನು ಮೋದಿಯವರ ಆಡಳಿತದ ಪ್ರಮುಖ ಧ್ಯೇಯಗಳಲ್ಲಿ ಒಂದಾದ ನಾರಿ ಶಕ್ತಿ ಸಬಲೀಕರಣವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇಂದು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಹೊಳಲೂರಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಇಡಲಾಯಿತು. ಮಹಿಳಾ ಸಬಲೀಕರಣಕ್ಕಾಗಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳಿಗೆ ಅಗರಬತ್ತಿ ಕಡ್ಡಿಗಳನ್ನು ತಯಾರಿಸುವ ವಿಧಾನದ ಕುರಿತು ತರಬೇತಿ ಕಾರ್ಯಾಗಾರಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿ ತರಬೇತಿ ಪಡೆಯುತ್ತಾ ಇರುವ ಸಹೋದರರೊಂದಿಗೆ ಸಂವಾದವನ್ನ ನಡೆಸಿದರು. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ವೇದಿಕೆ ಮೇಲಿರುವ ನಮ್ಮೆಲ್ಲರ ಜೀವನದಲ್ಲಿ ಒಂದು ನೆನಪಿರುವಂತಹ ಒಂದು ಪವಿತ್ರವಾದಂತಹ ಒಂದು ದಿನ ಇವತ್ತು. ಪ್ರಪಂಚದ ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಈ ಪ್ರಜಾಸತ್ತಾತ್ಮಕ ರಾಷ್ಟ್ರದ ಇತಿಹಾಸದಲ್ಲಿ ಪ್ರಪಂಚ ಕಂಡಂತ ಹೆಮ್ಮೆಯ ನಾಯಕರಂತ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅತ್ಯಂತ ಸುದೀರ್ಘವಾದಂತ ಚುನಾಯಿತ ಪ್ರಧಾನಮಂತ್ರಿಗಳು. ದಾಖಲೆ 4. ಇನ್ನು ಮಹಿಳೆಯರ ಸಬಲೀಕರಣವೇ ಅಭಿವೃದ್ಧಿ ಹೊಂದಿದ ಭಾರತದ ಬಲಿಷ್ಠ ಅಡಿಪಾಯ ಎಂಬ ನಂಬಿಕೆಯನ್ನ ಕಾರ್ಯರೂಪಕ್ಕೆ ತಂದಿರುವ ಮೋದಿಜಿಯವರ ದೂರದೃಷ್ಟಿಯ ಫಲವಾಗಿ ಇಂದು ದೇಶದಾದ್ಯಂತ ನಾರಿಶಕ್ತಿ ಹೊಸ ಆತ್ಮವಿಶ್ವಾಸದೊಂದಿಗೆ ಮುನ್ನಡೆಸಿದೆ. ಇನ್ನು ಗ್ರಾಮೀಣ ಭಾಗದ ಪ್ರತಿಯೊಬ್ಬ ಮಹಿಳೆಯೂ ಇಂತಹ ತರಬೇತಿಗಳ ಸೌಲಭ್ಯವನ್ನ ಪಡೆದು ಸ್ವಾವಲಂಬಿ ಜೀವನವನ್ನ ರೂಪಿಸಿಕೊಳ್ಳಬೇಕು ಎಂದು ಸಂಸದ ಬಿ.ವೈ. ರಾಘವೇಂದ್ರ ಕರೆ ನೀಡಿದರು. ಆ ಒಂದು ಸೆಕ್ಟರ್ಗೆ ಒಂದು ಡೆಡಿಕೇಟ್ ಮಾಡಬೇಕು ಅಂತ ಹೇಳಿ ಆಸ್ ಎ MP ಆಗಿ ಒಂದು ತಿಂಗಳಿಂದ 70-75 ಸಾವಿರ ಬಿಡುತ್ತೆ. ಒಂದು ಟ್ರಯಲ್ ಬೇಸಿಸ್ ಆಗಿ ನಮ್ಮ ಲೀಡ್ ಬ್ಯಾಂಕ್, ನಮ್ಮ ಕೆನರಾ ಬ್ಯಾಂಕ್ ಹೆಲ್ಪ್ ಇಂದ, ನಮ್ಮ ಜಿಲ್ಲಾ ಪಂಚಾಯಿತಿ ಎಲ್ಲರ ಸಹಕಾರದಿಂದ ಸುಮಾರು ಒಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತಿನಗಂತೂ 8 ದಿನ ಟ್ರೈನಿಂಗ್ ಕೊಟ್ಟು ಆಮೇಲೆ ಆ ಇನ್ಸ್ಟ್ರೂಮೆಂಟ್ ಅನ್ನ, ಮೆಷಿನ್ ಅನ್ನ ನಿಮ್ಮ ಸಂಘಗಳಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ವಿಶೇಷವಾಗಿ ಸೈಕಲ್ ಅಗರಬತ್ತಿ ಕಂಪನಿಯ ಮುಖ್ಯಸ್ಥರು ಟ್ರೈನಿಂಗ್ ಕ್ಯಾಂಪ್ ಅನ್ನ ಉಪಯೋಗಿಸ್ಕೊಳ್ಬೇಕಂತ ಹೇಳಿ ಬಂದಂತ ಎಲ್ಲ ನನ್ನ ಆತ್ಮೀಯ ಶಿಕಾರಿಪುರದ ಇಂಡೈರೆಕ್ಟ್ ಆಗಿ ಲಕ್ಷಾಂತರ ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸರ್. ಇದರಲ್ಲೂ ಇಷ್ಟು ಮಾತ್ರ ಅಲ್ಲ. ಮ್ಯಾಮ್ ಈ ಕಡೆ ನೋಡಿ, ಹಿಂದೆ ಬರೋಣ, ಹಿಂದೆ ಬರೋಣ. ಶರತನ ಅಲ್ಲ ಮ್ಯಾಮ್ ಈ ಕಡೆ ನೋಡಿ. ಸರ್ ಸ್ವಲ್ಪ ಈ ಕಡೆ ನೋಡಿ ಸರ್.